ಹಾವಿರುತ್ತೆ, ಆ ಹಾವನ್ನು ನೀವು ಸಾಕಿರ್ತೀರ ಮನೆಯಲ್ಲಿ. ಓಕೆ, ಆ ಹಾವು ಕಚ್ಚೋದೇ ಇಲ್ಲ ಹೇಳುವಂಥದ್ದು ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಅದಕ್ಕೆ ಏನು ಬೇಕು, ಹಾಲಾಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು, ಅದಕ್ಕೆ ಏನು ತುಂಬ ಇಷ್ಟಪಡುತ್ತೆ ಅದನ್ನು ಪ್ರತಿದಿನ ನೀವು ನೀಡ್ತಾ ಇದ್ದೀರಾ. ಏನೋ ಚಿಕ್ಕದಿರುವಾಗ ಒಂದು ಬೈಟ್ ಹೀಗೇನೋ ಮಾಡಿತು, ಸೊ ಅದು ಇವಾಗ ಬದಲಾಗಿದೆಯಪ್ಪ. ಖಂಡಿತವಾಗಿಯೂ ಕೂಡ ಆ ರೀತಿ ಕಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇ ರಿಲೇಟಿವ್ಸ್ ನಿಮ್ಮ ಮನೆಗೆ ಬರಲಿ, ನೀವೇನು ಹೇಳ್ತೀರಾ, ಈ ಹಾವನ್ನು ನಾವು ಸಾಕಿದ್ದೀವಿ, ಅದು ಖಂಡಿತವಾಗಿಯೂ ಕೂಡ ನನಗೆ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂತಹ ಮನೋಭಾವನೆ. ಬಟ್ ಆ ಹಾವಿನ ನಿಜ ಗುಣ ಏನಾಗಿರುತ್ತೆ ಅಂತ ಹೇಳಿದರೆ, ಅದು ಕಚ್ಚುತ್ತೇನೆ ಯಾವಾಗಾದರೂ ಒಂದು ಸಲ ಅಲ್ವಾ. ಸೊ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಸ್ವಲ್ಪ ಲೇಟ್ ಆಗಿರುತ್ತೆ. ಸೊ ಆ ಹಾವು ನೀವಾಗಬೇಡಿ, ಗೊತ್ತಾಯ್ತಾ. ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿರ್ತಾರೆ, ತುಂಬ ಒಳ್ಳೆಯದನ್ನು ಬಯಸಿರ್ತಾರೆ. ಬಟ್ ನೀವೇನು ಮಾಡ್ತೀರಾ, ಅದೇ ಜನರಿಗೆ ಮೋಸವನ್ನು ಮಾಡುವಂಥದ್ದು, ಸುಳ್ಳನ್ನು ಹೇಳುವಂಥದ್ದು, ರಾಂಗ್ ರೂಟಲ್ಲಿ ಅವರನ್ನು ಮಿಸ್ಲೀಡ್ ಮಾಡುವಂಥದ್ದು. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನನ್ನು ಕರೆಕ್ಟಾದ ಜನರಿಗೆ ಹೇಳುವಂಥದ್ದು. ಒಂದು ಕಮ್ಯುನಿಕೇಷನ್ ಗ್ಯಾಪನ್ನು ನೀವು ಕ್ರಿಯೇಟ್ ಮಾಡಿದರೂ ಕೂಡ ಇಟ್ಸ್ ಅ ಬಿಗ್ ಕ್ರೈಮ್.